ಒಂದು ವಿಚಾರ ಹೇಳಲೇಬೇಕು. ಈ ಕಾಲದಲ್ಲಿ ಅಣ್ಣ ತಮ್ಮದಿರಾಗಲಿ ಅಕ್ಕ ತಂಗಿಯರಾಗಲಿ ಆಸ್ತಿಗಾಗಿ ಬಡ್ದಾಡ್ಕೊಳ್ತಾರೆ. ಅಂಥದ್ರಲ್ಲಿ ರಾಮ ಭಕ್ತಿಯನ್ನು ಮೆರೆದಿರ್ತಕ್ಕಂತಹ ಇವರು ಅವರ ಜಾಗದಲ್ಲಿ ಸಿಕ್ಕಂತಹ ಕಪ್ಪು ಶಿಲೆಯನ್ನು ಶ್ರೀರಾಮನಿಗಾಗಿ ಕಳಿಸ್ಕೊಟ್ರು. ಅದೇ ಜಾಗದಲ್ಲಿ ಮಂದಿರ ಆಗಲಿ ಅಂತ ಭೂಮಿಯನ್ನು ಬಿಟ್ಕೊಟ್ಟ ದೊಡ್ಡ ಮನುಷ್ಯ ಶ್ರೀ ರಾಮದಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಮೈಸೂರಿನ ಹೆಮ್ಮೆಯ ಪುತ್ರ. ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಅವರನ್ನು ಸನ್ಮಾನಿಸಿ ಗೌರವಿಸೋದಕ್ಕಾಗಿ ನಾನು ನಮ್ಮ ವೇದಿಕೆ ಮೇಲಿರುವಂತಹ ಅತಿಥಿಗಳನ್ನ ಕೇಳ್ಕೊಳ್ತೀನಿ. ಕೃಷ್ಣ ಶಿಲೆ ಸಿಕ್ಕಿ ಶ್ರೀರಾಮರ ವಿಗ್ರಹನ ನಮ್ಮ ಕಲಾವಿದರು ಭಾಳ ಅಚ್ಚುಕಟ್ಟಾಗಿ ಮಾಡಿರೋದ್ರಿಂದ ನಾವು ಇಲ್ಲಿವರೆಗೆ ಬರಬೇಕಾದಂಥ ಪ್ರಮೇಯ ಬಂತು. ಇಲ್ಲದೇ ಇದ್ರೆ ನಾವೆಲ್ಲಿ ಹಳ್ಳಿಲೇ ಇರ್ತಿದ್ದೋ. ದಯಮಾಡಿ ಎಲ್ರಿಗೂ ಹೊಂದಿಸ್ತಾ ನಾನು ಈ ನಮ್ಮ ರಾಮನ ವಿಗ್ರಹ ಎಲ್ಲಿ ಹುಟ್ಟುತ್ತೋ ಅಲ್ಲಿ ಒಂದು ದೇವ ಮಂದಿರವನ್ನು ಮಾಡಬೇಕು ಅಂತ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಜಿ ಟಿ ದೇವೇಗೌಡರು ಪ್ರಯತ್ನ ಮಾಡ್ತವ್ರ. ಅದಕ್ಕೆಲ್ಲರೂ ಕೈ ಜೋಡಿಸಿ ನಮಗೆ ಅವಕಾಶ ಮಾಡಿಕೊಡ್ಬೇಕು ಸ್ವಾಮಿ. ಶ್ರೀ ರಾಮದಾಸ್ ಅವರು ಧನ್ಯವಾದಗಳು ಸರ್.